ಅಸಾಧಾರಣ ಶಕ್ತಿಶಾಲಿ ಹನುಮನಿಗೆ ಮರೆವಿನ ಶಾಪ ಇತ್ತ? ಹೌದು ಎನ್ನುತ್ತಿವೆ ಪುರಾಣದ ಕಥೆಗಳು. ಬನ್ನಿ ಹಾಗಾದರೆ ಹನುಮಂತನ ಶಕ್ತಿಯ ನೆನಪಿನ ರಹಸ್ಯವನ್ನು ತಿಳಿಯೋಣ. ಬಾಲ್ಯದಲ್ಲಿ ಹನುಮಂತನು ತುಂಬಾ ಆಟಗಾರ. ತನ್ನ ಅಪಾರ ಶಕ್ತಿಯಿಂದ ಋಷಿಗಳನ್ನು ಕಿರಿಕಿರಿ ಮಾಡುತ್ತಿದ್ದನು. ಕೆಲವೊಮ್ಮೆ ಯಜ್ಞಗಳಲ್ಲಿ ಅಡ್ಡಿ, ಧ್ಯಾನದಲ್ಲಿ ವ್ಯತ್ಯಯ. ಋಷಿಗಳು ಕೋಪಗೊಂಡು ಹೇಳಿದರು, ನೀನು ನಿನ್ನ ಶಕ್ತಿಯನ್ನು ಮರೆತು ಬಿಡು. ಆದರೆ ಒಂದು ಷರತ್ತಿತ್ತು, ಯಾರಾದರೂ ನಿನ್ನ ಶಕ್ತಿಯನ್ನು ನೆನಪಿಸಿದಾಗ ಮಾತ್ರ ನಿನಗೆ ಅದು ಮತ್ತೆ ಗೊತ್ತಾಗುತ್ತದೆ. ಸೀತೆಯನ್ನು ಕಾಣಲು, ಲಂಕಾವನ್ನು ಸಾರಲು ಸಮುದ್ರವನ್ನು ದಾಟಬೇಕಿತ್ತು. ಸಮುದ್ರ ದಾಟಲು ಯಾರಿಗೂ ಧೈರ್ಯವಿರಲಿಲ್ಲ. ಆಗ ಜಾಂಬವಂತನು ಹನುಮಂತನಿಗೆ ಹೇಳಿದನು, ನೀನು ಮಹಾಶಕ್ತಿಶಾಲಿ, ಸಮುದ್ರವನ್ನು ದಾಟಲು ನಿನ್ನಿಂದ ಸಾಧ್ಯ. ಜಾಂಬವಂತನ ಮಾತು ಕೇಳಿದ ಕೂಡಲೇ ಹನುಮಂತನಿಗೆ ತನ್ನ ಶಕ್ತಿ ನೆನಪಾಯಿತು. ನಂತರ ಒಂದೇ ಜಿಗಿತದಲ್ಲಿ ಲಂಕೆಗೆ ಹಾರಿ ಸೀತಾಮಾತೆಯನ್ನು ಸೇರಿದನು. ನಮ್ಮಲ್ಲೂ ಶಕ್ತಿ ಇದೆ, ಆದರೆ ಅದನ್ನು ನಾವು ಮರೆತು ಬಿಡುತ್ತೇವೆ. ಒಂದು ಪ್ರೇರಣೆ ಸಾಕು, ಜೀವನವೇ ಬದಲಾಗುತ್ತದೆ.